ಗಂಡಾಂತರವನ್ನ ತರ್ತಾ ಇರುವಂತದ್ನ ಈ ಪ್ರಶ್ನೆ ಮಾಡ್ಬೇಕಾಗಿದೆ ನಾವೆಲ್ಲ ಚಿಕ್ಕದಾಗಿ ಹೇಳ್ತೀರಿ. ಯಾಕೆ ಸೈನ್ ಮಾಡಿರೋರ್ ಮೇಲೆ ನಂಬಿಕೆ ಕಡಿಮೆ ಇದೆ, ಸೈನ್ ಮಾಡದಿರೋ ಇರೋರ ಮೇಲೆ ಏನಕ್ಕೆ ಇಲ್ಲಿ ನಂಬಿಕೆ ಜಾಸ್ತಿ ಇದೆ, ಅವ್ರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಕೃಷ್ಣರಾಜ್ ಅವರು ಕೇಳಿದ್ರು. ಒಂದೇ ಒಂದು ಉತ್ತರ ಹೇಳ್ತೀನಿ. ನೀವು ಸೈನ್ ಮಾಡಿದೇನಕ್ಕೆ? NPT ಏನು? ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ನ್ಯೂಕ್ಲಿಯರ್ ವೆಪನ್ಸ್ ಇದು ಮಾಡಿದ್ದು. ಅದರ ಒಂದು ಕೇಳಿ ಅಲ್ಲ, ಪ್ರೂವ್ ಆಗದಿರೋ ಇಸ್ರೇಲ್ ಹತ್ರ ಇದೆ ಅನ್ನೋದನ್ನು ಪ್ರೂವ್ ಆಗಿಲ್ಲ. ಅದು ಪ್ರಿಡಿಕ್ಷನ್ ಏನೆ. ಇಸ್ರೇಲ್ ಯಾವತ್ತು ಹೇಳಿಲ್ಲ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಿಮ್ಮ ಆ ಒಂದು ಟರ್ಮ್ಸ್ ಪ್ರಕಾರ ನೀವು ಬರೀ 3 to 5% ಮಾತ್ರನೇ ಎನ್ರಿಚ್ ಆಗಬೇಕು. 60% ನಾವು ಮಾಡಿದೀವಿ ಅನ್ನೋದು ಇರಾನ್ ಸ್ಟೇಟ್ಮೆಂಟ್. ಯಾಕೆ ಮಾಡಿದ್ರಿ ನೀವು 60%? ನಾವು ಈಗ ನಾನು ನ್ಯೂಕ್ಲಿಯರ್ ಎಕ್ಸ್ಪ್ಲೋರೇಷನ್ ನಾನು ಹೋದೆ ಅಂತ ಹೇಳಿದ್ರೆ ಈ 60% ವರೆಗೂ ಬರೋದು ಕಷ್ಟ. 60 ಇಂದ 90 ಹೋಗೋದು ತುಂಬಾ ಈಸಿ. ಅದಾಯ್ತು ಅಂತ ಹೇಳಿದ್ರೆ ಅಲ್ಲಿವರು 90 ನಿಮ್ಗೆ ಎನರ್ಜಿ ಪರ್ಪಸ್ ಏನಕ್ಕೆ ಬೇಕು? ಸೊ ನೀವು NPT ಗೆ ಸೈನ್ ಮಾಡಿ ಒಂದ್ ನಿಮಿಷ ಸರ್, ಅಲ್ಲ ಅದು ಇತ್ತು ಇಲ್ಲ ಅಂತಲ್ಲ, ಈಗ ಇದನ್ನ ಇವರೇ ಒಪ್ಕೊಂಡಿದ್ದಾರೆ. 60% ಇದೆ ಅಂತ ಹೇಳ್ಬಿಟ್ಟು ಇವರೇ ಒಪ್ಕೊಂಡಿದ್ದಾರೆ. ಹೌದು, ಇರಾಕ್ ಮೇಲೆ ಏನ್ ನಡೆದಿತ್ತು ಅದು ತಪ್ಪು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿಲ್ಲ, ದಟ್ ವಾಸ್ ಎ ಲೈ. ಬಟ್ ಇಲ್ಲಿ ಇದೆ 440. ಇದು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಯಾವುದು NPT ನ ಸೈನ್ ಮಾಡಿಸ್ತಲ್ಲ ಇವ್ರ ಕೈಯಲ್ಲಿ, ಅವರೇ ಹೇಳಿದ್ದಾರೆ. ಓಕೆ, ದ ವಾಚ್ ಡಾಗ್ ಹ್ಯಾಸ್ ಸೆಡ್ ದಿಸ್. ಅರ್ಥ ಆಯ್ತಾ? ಸೊ ಇದು ಹೀಗಿರೋವಾಗ ಏನಕ್ಕೆ ಎನ್ರಿಚ್ ಮಾಡಿದ್ರಿ 60%ಗೆ? ಅದಕ್ಕೆ ನಿಮ್ಗೆ ಇದು ನಡೀತಾ ಇದೆ. ದಟ್ ಇಸ್ ಒನ್ ಆಫ್ ದ ಮೇಜರ್. ಪ್ರಭಾಕರ್ ಸರ್, ಒಂದು ಫೈನಲ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈಗ ಮೊದಲು ಯುದ್ಧಕ್ಕಿಂತ ಮುಂಚೆ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾರು, ಬೋತ್ USA ಮತ್ತೆ ಇಸ್ರೇಲ್. ಆವಾಗ ಹೇಳ್ತಾರೆ ನಾವು ನಮ್ಮ ಒಂದು ಗುರಿಯನ್ನ ಅಚೀವ್ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಒಂದು ಗುರಿಯನ್ನ ಅಚೀವ್ ಮಾಡಿದ್ಮೇಲೆ ಅಂದ್ರೆ ಯುರೇನಿಯಂ ಮೇಲೆ ಹೊಡೆದಾಕಿದ್ಮೇಲೆ ಮತ್ತೆ ಯಾಕೆ ಅವರ ಇವ್ರನ್ನ ಕೊಲ್ಬೇಕು? ಅವರು ಈಗ ನಾನು ಎಲ್ಲೂನು ನನ್ನ ಸ್ಟೇಟ್ಮೆಂಟ್ಸ್ ಇದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿಗೆ ಒಂದು ಲಾಜಿಕ್ ಇಲ್ಲ. ಈ ಯುದ್ಧಕ್ಕೆ ಯಾವುದೇ ಆದಂತ ಒಂದು ನಾನು ಜಸ್ಟಿಫೈ ಮಾಡ್ತಿಲ್ಲ. ನಾನು ಹೇಳ್ತಿರೋದಿಷ್ಟೇ, ಇರಾನ್ ಇಸ್ರೇಲ್ ಮತ್ತೆ ಅಮೆರಿಕ ಏನ್ ಕ್ಲೇಮ್ ಮಾಡ್ತು ಲಾಸ್ಟ್ ಜೂನ್ ಅಲ್ಲಿ ಏನ್ ನಡೀತು ಅದನ್ನ ನಂಬಿ ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಅದೇನೆ. ಅಮೆರಿಕ ಮತ್ತೆ ಇಸ್ರೇಲ್ ಲಾಸ್ಟ್ ಅಟ್ಯಾಕ್ ಜೂನ್ ಅಲ್ಲಿ ಏನ್ ನಡೀತಲ್ಲ ಅದು ಫೇಲ್ ಆಗಿದ್ದಕ್ಕೆ ಅವ್ರು ಮತ್ತೆ ಬಂದ್ರು. ಅದರ ಅರ್ಥ ಇರಾನ್ ಏನು ಮಾಡಿದೆ, ಇರಾನ್ ಮಾಡಿರೋ ಕೆಲಸ ಎಲ್ಲ ಒಳ್ಳೇದು ಅಂತಲ್ಲ. NPT ಸೈನ್ ಮಾಡ್ಬಿಟ್ಟು IAEA ಅಫಿಷಿಯಲ್ಸ್ ನಾಚೆ ಕಳಿಸಿ ಕ್ಯಾಮರಾ ಎವಿಡೆನ್ಸ್ ಕೂಡ ಇಲ್ಲ, ಅಬ್ಸರ್ವೇಷನ್ ಕ್ಯಾಮರಾಸ್ ನ ಕೂಡ ತೆಗೆಸ್ಬಿಟ್ಟಿದ್ದಾರೆ. ತೆಗೆಸಿರೋದ್ರಿಂದ ಅವ್ರ ಮೇಲೆ ಅವ್ರು ಮತ್ತೆ ಬಂದು ಅಟ್ಯಾಕ್ ಮಾಡೋಂಗಾಗಿದೆ. 60% ಏನಕ್ಕೆ ಎನ್ರಿಚ್ ಮಾಡಿದ್ರಿ? ರೀಸನ್ ಎನರ್ಜಿ ಬೇಕಿಲ್ಲ 60%, 3 to 5% ಸಾಕು. ಪ್ರಭಾಕರ್ ಸರ್, ಈಗ ಈ ಯುರೇನಿಯಂ ವಿಚಾರದಲ್ಲಿ ಹೇಗೆ ಪ್ರಶ್ನೆ ಬರುತ್ತೆ ಅಂದ್ರೆ, ಯಾರ ಹತ್ರ ಯುರೇನಿಯಂ ಇದ್ರೆ ಅದು ಒಳ್ಳೆ ಯುರೇನಿಯಂ, ಅದು ವಿನಾಶಕ ಅಲ್ಲ, ತುಂಬ ಒಳ್ಳೆ ದೇಶದ ಕೈಲಿದೆ. ಅದು ಅಂದರೆ ವಿಷ ಯಾರ ಜೇಬಲ್ಲಿದ್ದರೆ, ಗನ್ ಯಾರ ಜೇಬಲ್ಲಿದ್ದರೆ ಬಹಳ ಸೇಫ್ ಅಂತ ನಾವು ಡಿಸೈಡ್ ಮಾಡೋಕ್ಕಾಗುತ್ತಾ ಸರ್ ಇವತ್ತಿನ ಕಾಲಘಟ್ಟದಲ್ಲಿ? ಚಿಕ್ಕದಾಗಿ ಸರ್, ಟೈಮ್ ಆಗ್ತಿದೆ, ಅದಕ್ಕೋಸ್ಕರ. ಇಲ್ಲ, there has been a slow race to acquire nuclear weapons and to first obtain uranium and then upgrade it and then keep it at convertible 60 to 90 ಎಲ್ಲ ಮಾಡ್ಕೊಳ್ಳಿ. ಐ ಥಿಂಕ್ ಈಗ ಬೆಸ್ಟ್ ಅಂತಂದ್ರೆ ಕಂಪ್ಲೀಟ್ ಡಿಸಾರ್ಮಮೆಂಟ್ and complete nuclear non-proliferation ಅಲ್ಲ, no one should keep nuclear weapons ಅಂತ ಆಗ್ಬೇಕು. ಅದು ಆಗೋದಿಲ್ಲ. SALT 1, SALT 2 ಎಲ್ಲ ನಡೆದಿದೆ, ನಡೀತಾ ಇದೆ. ಅಮೆರಿಕ ಕಡೆಯಿಂದನೇ ಫಸ್ಟ್ ಆಗ್ಬೇಕು ಸರ್ ಅದು. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ನಾವ್ ಇದಕ್ಕೆಲ್ಲ ಏನು ವಾಚ್ಗಳನ್ನೇನೆ ಸರಿಯಾಗಿ ಫಂಕ್ಷನ್ ಮಾಡಕ್ಕೆ ಬಿಡ್ತಾ ಇಲ್ಲ. ಸಮ್ ಪವರ್ಫುಲ್ ಕಂಟ್ರೀಸ್ ಲೈಕ್ US ಫಾರ್ ಎಕ್ಸಾಂಪಲ್, ಅವ್ರ ಏನಂದ್ರೆ ಫಸ್ಟ್ ಯು ಅಟ್ಯಾಕ್ ಅಂಡ್ ದೆನ್ ಸೀಕ್ ಜಸ್ಟಿಫಿಕೇಶನ್ ವೆದರ್ UN ಬಾಡಿನಲ್ಲೋ ಇನ್ನೆಲ್ಲಿ ಆದ್ರು ಅಂತ ಹೇಳಿ. ಐ ಥಿಂಕ್ ದಟ್ ರಾಂಗ್ ಅಪ್ರೋಚ್ ಇದೆಯಲ್ಲ, ಅದು ಆ ಒಂದು ಮೈಂಡ್ ಸೆಟ್ ದಟ್ ವಿ ಆರ್ ಸೂಪರ್. ಪ್ರಭಾಕರ್ ಸರ್, ಲಾಸ್ಟ್ ಒಂದೇ ಒಂದು ನಿಮಗೆ ಸಪೋರ್ಟ್ ಮಾಡಿ ಹೇಳ್ತೀನಿ ನಾನು. ಪ್ರಭಾಕರ್ ಸರ್ಗೆ ಸಪೋರ್ಟ್ ಮಾಡಿ ಒಂದು ಮಾತು ಹೇಳ್ತೀನಿ ನಾನು. ಸ್ಟ್ರೇಟ್ ಆಫ್ ಹಾರ್ಮುಜ್ ಆರಾಮಾಗಿತ್ತು ಓಪನ್ ಆಗಿ. ಅಮೆರಿಕ ಮತ್ತೆ ಇಸ್ರೇಲ್ ಬಂದದನ್ನ ಕ್ಲೋಸ್ ಮಾಡಿಸಿ ಅದನ್ನ ಹೇಗೆ ಓಪನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಈ ಪೂರ್ತಿ ಯುದ್ಧದ ಒಂದು ಥಿಯರಿ ಏನಿದೆಯಲ್ಲ ಅದು ಎರಡೆರಡು ಸ್ಟೇಟ್ಮೆಂಟ್ ಆಗಿದೆ. ಥ್ಯಾಂಕ್ ಯು ಸರ್ ಪ್ರಭಾಕರ್ ಸರ್, ಥ್ಯಾಂಕ್ ಯು ಕೃಷ್ಣರಾಜ್ ಸರ್, ಥ್ಯಾಂಕ್ ಯು ಸುನಿಲ್. ನನಗೆ ಗೊತ್ತು ಟೈಮ್ ಸಾಕಾಗಲಿಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಇದಕ್ಕೆ ಇನ್ನೊಮ್ಮೆ ನಾವು ಸೇರೋಣ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಈ ಥರದ ಮಂಥನಗಳಾಗ್ತಿರಬೇಕು. ಜೊತೆಗೆ ಈ ಒಂದು ವಾರ್ ಇದು ಆದಷ್ಟು ಬೇಗ ಎಂಡ್ ಆಗೋದೇ ಒಳ್ಳೆಯದು, ಎಲ್ಲ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ಅದು ಬರೀ ಭಾರತದ ಆರ್ಥಿಕತೆ ಅಂತ ನಾನು ಮಾತ್ರ ಮಾತಾಡ್ತಿಲ್ಲ, ವಿಶ್ವದ ಮನುಕುಲಕ್ಕೇ ಈ ಒಂದು ವಾರ್ ಎಂಡ್ ಆಗೋದು ಒಳ್ಳೆಯದು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.